देवाः तानि धर्माणि प्रथमान्यासन्नते हनाकं महिमानासन्ते यत्र पूर्वे साभ्यासन्त देवाः विश्वो नाम रूपाभ्या देवी श्रीमङ्गलः प्रयोगं स्मरणार्थं सां सर्वतो जयमङ्गलं जय नमः पार्वतीश्वर ತಾಲೂಕಿನ ಗವರ್ನರ್ ಇಟ್ಕೊಂಡಾಗ ಹಾವೇರಿ ರಾಣೆಬೆನ್ನೂರು ಮತ್ತು ಹಾನಗಲ್ ಸರಿಸಮಾನವಾಗಿ ದೊಡ್ಡದಿರ್ತಕ್ಕಂಥ ತಾಲೂಕುಗಳು. ಇಲ್ಲಿ ಒಂದೇ ಉಪವಿಭಾಗದಿಂದ ಕಾರ್ಯ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಬೇಡಿಕೆ ಮುಂಚೆ ಆಗಿತ್ತು. ಅತ್ಯಲ್ವರೆಗೂ ಕೂಡ ಒಂದು ಉಪವಿಭಾಗದ ಅನುಮೋದನೆ ಮಾಡುವ ಮೂಲಕ ಕಾರ್ಯ ಆದರೆ ಜನರಿಗೆ ಸೇವೆ ಕೊಡ್ತಕ್ಕಂಥದ್ದು ತುಂಬಾ ಸಹಾಯ ಆಗ್ತದೆ ಅನ್ನುವಂಥ ನನ್ನ ಭಾವನೆಯನ್ನು ನಾನು ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದರ ಕೊರತೆ ಬಹಳಷ್ಟು ಇದೆ. ಎರಡು ಸಮಸ್ಯೆ. ಹಳೆ ಲೈಬ್ರರಿಗಳಿಗೆ ಗಮನ ಹತ್ತಕ್ಕಾಗಲ್ಲ, ಹೊಸ ಲೈಬ್ರರಿಗೂ ಬರ್ತಾ ಇಲ್ಲ. ಹಾಗಾದ್ರೆ ಗಮನ ಹತ್ತವ್ರು ಯಾರು ಇನ್ನೊಂದು ದೊಡ್ಡ ಪ್ರಶ್ನೆ ನಮಗೆ. ಮತ್ತು ಲೈಬ್ರರಿಗಳ ಆಯ್ಕೆ ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿದೆ ಅಂತ ಕಳೆದ 3 ತಿಂಗಳಿಂದ ನಾವು ಕೇಳ್ತಾ ಇದ್ದೀವಿ. ಟ್ರೈನಿಂಗ್ ಆಗ್ತಿತ್ತು, ಟ್ರೈನಿಂಗ್ ಆದ್ಮೇಲೆ ನಿಯೋಜನೆ ಮಾಡಬೇಕು ಅಂತ ಹೇಳಿದ್ವಿ. ಮಾನ್ಯ ಅಧ್ಯಕ್ಷರು ಹೆಚ್ಚು ಎಸ್ಕಾಂ ವ್ಯಾಪ್ತಿಯಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿಗೆ ಅತಿ ಹೆಚ್ಚು ಲೈಬ್ರರಿಗಳನ್ನು ಕೊಟ್ಟು ನಮಗೆ ಸಹಾಯ ಮಾಡಬೇಕು, ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾವು ಹೇಳಿಕೊಳ್ಳಿ ಅಂತಕ್ಕಂಥ ಒಂದು ವಾಹನವನ್ನು ಗೊತ್ತಿದ್ವಿ. ನಾನು ನಿಮ್ಮ ಕೇಂದ್ರ ಕಚೇರಿ ಕೇಳಿದಾಗ ಈಗ ಎಲ್ಲ ಕಡೆ ನಿಲ್ಲಿಸಿದ್ವಿ ಅಂತ ಹೇಳಿದಾಗ ಕಾರವಾರದಲ್ಲಿ ಮಾತ್ರ ಅದು ಕಾರ್ಯ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ನಾವು ಕೂಡ ಕಾರವಾರಿನ ಪರಿಸರ ಮತ್ತು ವಾತಾವರಣಕ್ಕೂ ಬಿಟ್ಟು ದೂರಿಲ್ಲ. ನಾವು 11 ಜನ ಇರೋದು. ಹಾಗಾಗಿ ಅದು 24/7 ವೆಹಿಕಲ್ ನಾವು ನಮ್ಮ ಹಂಗಲಿಗೆ ಮುಂದುವರಿಸಿಕೊಡಬೇಕಾದಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಿ ಬಯಸ್ತಾ ಇದ್ದೇನೆ. ಜನಪ್ರಿಯ ಶಾಸಕರು, ನಮ್ಮ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು ಕೂಡ ಹೌದು. ಸನ್ಮಾನ್ಯ ಶ್ರೀ ಶ್ರೀನಿವಾಸ ಮಾನ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಅಸೆಂಟ್ ಆಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಎಸ್ಕಾಂ ಇಲಾಖೆಯ ಹಿರಿಯ ಹಾನಗಲ್ನಲ್ಲಿ ಒಂದು ಸುಸಜ್ಜಿತವಾದ ಎಸ್ಕಾಂ ಇಲಾಖೆಯ ಕಟ್ಟಡ ಸನ್ಮಾನ್ಯ ಶಾಸಕರ ಅಮೃತದಿಂದ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಸುಸಜ್ಜಿತ ಕಟ್ಟಡದಲ್ಲಿ ಕೂತು ನಮ್ಮ ಎಸ್ಕಾಂ ಇಲಾಖೆ ಅಧಿಕಾರಿಗಳು ರೈತರಿಗೆ, ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಬೇಕು, ಅವರಿಗೆ 24/7 ಅವೈಲೇಬಲ್ ಆಗಿರಬೇಕು. ಯಾವ ಸಂದರ್ಭದಲ್ಲಿ ಕಾಲ್ ಮಾಡಿದಾಗ ನಮ್ಮ ಎಸ್ಒಗಳು, AWSಗಳು ಲೈನ್ಮನ್ಸ್ ಅಟೆಂಡ್ ಮಾಡಬೇಕು. ಆ ಉದ್ದೇಶದಿಂದ ಇವರು ಒಳ್ಳೆ ಕಟ್ಟಡವನ್ನು ಮಾನ್ಯ ಶಾಸಕರ ಪ್ರಯತ್ನದಿಂದ ಅನುದಾನ ಶಾಂಕ್ಷನ್ ಆಗಿ ಬುದ್ಧಿ ಪೂಜೆ ಮಾಡಿ ಇವತ್ತು ಉದ್ಘಾಟನೆ ಕೂಡ ಅವರಿಂದ ಆಗ್ತಾ ಇದೆ. ಎಸ್ಕಾಂ ಗ್ರಾಹಕರು ಮತ್ತು ಏನು ನಮ್ಮ ಗೃಹ ಜ್ಯೋತಿ ಬೆನಿಫಿಷರೀಸ್ ಎಲ್ಲರೂ ಪಡ್ಕೋಬೇಕು. ನಮ್ಮ ಇಲಾಖಾ ಅಧಿಕಾರಿಗಳು ಕೂಡ ಈ ಕಟ್ಟಡ ಯಾವ ಥರ ಸುರಕ್ಷೆ ಇದೆ, MLA ಸಾಹೇಬ್ ಹೇಳ್ತಿದ್ರು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಯಾರು ಕಾಂಟ್ರಾಕ್ಟರ್ ಅಂತೇಳಿ. ನಮ್ಮ ಮುಖ್ಯವರು ಭಾಳ ಎಕ್ದಮ್ ನಂಬರ್ 1 ಕಾಂಟ್ರಾಕ್ಟರ್. ನಮ್ಮ ರಾಜ್ಯದಾಗ ಭಾಳ ಕಡೆ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ನಮ್ಮ 1 ವರ್ಷ 3 ತಿಂಗಳ ಅವಧಿಯಲ್ಲಿ 7 ಜಿಲ್ಲೆ ಮುಟ್ಟಿದ್ದಾರೆ. 7 ಜಿಲ್ಲೆನೂ ಸುತ್ತಾಡ್ತಾ ಇದ್ದೀನಿ. ಮೊನ್ನೆ ಮಾನ್ಯ ಸಾಹೇಬರು ನಾವು ಕುಂತಾಗ ಬೆಂಗಳೂರಾಗ
ಒಂದು ಮಾಡಲ್ ಮಾಡಬೇಕು, ನಮ್ಮ ರೈತರಿಗೆ ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ವಿಶೇಷವಾಗಿ ಇಂಧನ ಸಚಿವರು ಮೆಸ್ಕಾಂ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಇಟ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಮೆಸ್ಕಾಂ ಇಲಾಖೆಯಿಂದ 1 ಲಕ್ಷ ರೈತರಿಗೆ ಏನು ಅನ್ಅಥರೈಸ್ ಇದ್ರು ಅವರು ಕೇವಲ ಬಗ್ಗೆ ಹಾಕೊಂಡು 2023 ಇಸ್ವಿವರೆಗೆ ಏನು 50 ರೂಪಾಯಿ, 10,000, 12,000, 15,000 ಕಟ್ಟಿರ್ತಕ್ಕಂಥ ರೈತರಿದ್ದಾರೆ. 7 ಜಿಲ್ಲೆ ವ್ಯಾಪ್ತಿಯಲ್ಲಿ 1 ಲಕ್ಷ ML ಸಾಹೇಬರು ಡಬಲ್ ಹೇಳ್ತಾರೆ, ಡಬಲ್ ಏ ಜಾಸ್ತಿ ಅಂದ್ರೆ ಕೃಷಿ ಓವರ್ಲೋಡ್ ಆಗುತ್ತೆ.